ಶ್ರೀ ಗುರುಭ್ಯೋ ನಮಃ. ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿರುವ ಹರಿಹರಪುರ ಆರಾಧಿಸಿದವರ ಅಭೀಷ್ಟವನ್ನು ಈಡೇರಿಸುವ ಆಧ್ಯಾತ್ಮ ಭೂಮಿ. ಸುಂದರ, ನಯನ ಮನೋಹರ, ಸಸ್ಯಶ್ಯಾಮಲ ಸಹ್ಯಾದ್ರಿ ಪರ್ವತಗಳ ತಪ್ಪಲಿನಲ್ಲಿನ ಪ್ರಾಕೃತಿಕ ಸೌಂದರ್ಯ ಮತ್ತು ದೈವಿಕತೆಯ ತೇಜೋರಾಶಿಯಾಗಿರುವ ಹರಿಹರಪುರವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀ ಸೋಮೇಶ್ವರ ಸ್ವಾಮಿ ನೆಲೆಗೊಂಡಿರುವ ಹರಿಹರರ ದಿವ್ಯ ಕ್ಷೇತ್ರವಾಗಿದೆ. ಈ ದಿವ್ಯ ಕ್ಷೇತ್ರ ಹರಿಹರಪುರವು ಯಾಗಭೂಮಿ, ತಪೋಭೂಮಿ ಮತ್ತು ಜ್ಞಾನ ಭೂಮಿಗಳ ತ್ರಿವೇಣಿ ಸಂಗಮವಾಗಿದೆ. ಪವಿತ್ರ ನದಿಗಳು ಉತ್ತರ ವಾಹಿನಿಯಾಗಿ ಹರಿಯುವುದು ಸಿದ್ಧ ಕ್ಷೇತ್ರಗಳಲ್ಲಿ ಮಾತ್ರ. ಪರಮ ಪಾವನೆ ತುಂಗಾ ನದಿಯು ಉತ್ತರ ವಾಹಿನಿಯಾಗಿ ಪ್ರವಹಿಸುವ ಮೂಲಕ ದಿವ್ಯ ಕ್ಷೇತ್ರ ಹರಿಹರಪುರವನ್ನು ತೀರ್ಥಕ್ಷೇತ್ರದ ಜೊತೆಗೆ ಅಪೂರ್ವ ಸಿದ್ಧ ಕ್ಷೇತ್ರವನ್ನಾಗಿಸಿದ್ದಾಳೆ. ಸಿದ್ಧಿ ಪ್ರತೀಕವಾದ ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಕೈಗೊಳ್ಳುವ ಎಲ್ಲ ಯಜ್ಞ, ಯಾಗ, ಹೋಮ, ಹವನ, ವ್ರತ, ನೇಮ, ಪೂಜೆ ಪುನಸ್ಕಾರಗಳು ಶೀಘ್ರವಾಗಿ ಪೂರ್ಣ ಫಲವನ್ನು ನೀಡುತ್ತದೆ ಎಂಬುದು ಭಕ್ತಕೋಟಿಯ ಸ್ವಾನುಭವದ ಮಾತಾಗಿದೆ. ಸ್ಕಾಂದ ಪುರಾಣದ ಸಹ್ಯಾದ್ರಿ ತುಂಗಭದ್ರಾ ಕಾಂಡದ ಪ್ರಕಾರ ತುಂಗಾ ನದಿಯ ತಟದಲ್ಲಿರುವ ಈ ದಿವ್ಯ ಕ್ಷೇತ್ರದ ಹೆಸರು ದಕ್ಷಾಶ್ರಮ ಎಂದಾಗಿದೆ. ಪೂರ್ವದಲ್ಲಿ ದಕ್ಷ ಪ್ರಜಾಪತಿಯು ಮಹಾಯಾಗವನ್ನು ಮಾಡಿದಾಗ ಯಜ್ಞಕುಂಡದಿಂದ ದಕ್ಷಹರ ಸೋಮೇಶ್ವರ ಸ್ವಾಮಿಯು ಅವತರಿಸಿ ಲೋಕ ಕಲ್ಯಾಣವನ್ನು ಸಾಧಿಸಿದ ಯಾಗಭೂಮಿಯೇ ಹರಿಹರಪುರ. ಭಕ್ತರ ಸಂಕಷ್ಟವನ್ನು ಕಳೆಯುವ ಸ್ವಯಂಭೂ ದಕ್ಷಹರ ಸೋಮೇಶ್ವರ ಸ್ವಾಮಿಯನ್ನು ಈ ಪುಣ್ಯ ಸ್ಥಳದಲ್ಲಿ ಇಂದಿಗೂ ಆರಾಧಿಸಲಾಗುತ್ತಿದೆ. ಕಾಲಾಂತರದಲ್ಲಿ ಮಹಾ ತಪಸ್ವಿಗಳಾದ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಮಾಡುವ ಮೂಲಕ ಶ್ರೀ ಲಕ್ಷ್ಮೀ ನರಸಿಂಹದೇವರ ಪ್ರತ್ಯಕ್ಷ ದರ್ಶನವನ್ನು ಪಡೆದದ್ದು ಇದೇ ದಕ್ಷಾಶ್ರಮದಲ್ಲಿ. ಅಗಸ್ತ್ಯ ಮಹರ್ಷಿಗಳ ತಪಸ್ಸಿದ್ಧಿ, ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನದ ದಿವ್ಯಾನುಭೂತಿಯಿಂದ ಎರಕಗೊಂಡ ದಿವ್ಯ ಕ್ಷೇತ್ರ ಹರಿಹರಪುರವು ಸತ್ವಭೂಯಿಷ್ಠವಾದ ತಪೋಭೂಮಿಯಾಗಿದೆ. ಸ್ವಯಂ ಅಗಸ್ತ್ಯ ಮಹರ್ಷಿಗಳೇ ಅರ್ಚಿಸಿರುವ ಸಾಲಿಗ್ರಾಮ ಹಾಗೂ ದೇವರ ಮೂರ್ತಿಗಳು ಇಂದಿಗೂ ಪೂಜೆಯನ್ನು ಪಡೆಯುತ್ತಿದ್ದು, 2 ಗರ್ಭಗೃಹಗಳನ್ನು ಹೊಂದಿರುವ ವಿಶಿಷ್ಟ ನರಸಿಂಹ ದೇವಾಲಯವು ಹರಿಹರಪುರವಲ್ಲದೆ ಜಗತ್ತಿನಾದ್ಯಂತ ಬೇರೆಲ್ಲೂ ಇಲ್ಲವೆಂಬುದು ದಿವ್ಯ ಕ್ಷೇತ್ರದ ಪಾರಮ್ಯಕ್ಕೆ ಸಾಕ್ಷಿಯಾಗಿದೆ. ಕೆಳಗಿನ ಗರ್ಭಗೃಹದಲ್ಲಿ ಸುಮಾರು 32 ಅಡಿ ಎತ್ತರದ ಭವ್ಯವಾದ ಲಕ್ಷ್ಮೀ ನರಸಿಂಹ ಮಹಾಯಂತ್ರವು ಸ್ತಂಭ ರೂಪದಲ್ಲಿದ್ದು, ಮೇಲಿನ ಗರ್ಭಗೃಹದಲ್ಲಿ ಅಂದರೆ ಆ ಮಹಾಯಂತ್ರದ ಬಿಂದು ಸ್ಥಾನದಲ್ಲಿ ಪರಮ ಮಂಗಳಕರನಾದ ಮರಕತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ನೆಲೆಸಿ ಭಕ್ತಕೋಟಿಯನ್ನು ಅನುಗ್ರಹಿಸುತ್ತಿದ್ದಾನೆ. ಹೀಗೆ ಜಗತ್ತಿನಲ್ಲೇ ಅತ್ಯಂತ ವಿಶಿಷ್ಟವಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಸಂಭವತ್ ದೃಶ್ಯತೆ ಹರಿಹಿ ಎನ್ನುವ ಶಾಸ್ತ್ರವಾಕ್ಯದಂತೆ ಭಗವಾನ್ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ಸಾನ್ನಿಧ್ಯವನ್ನು ಭಕ್ತರು ಅನುಭವಿಸಬಹುದಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನವನ್ನು ಮಾಡಿದ ಜಗದ್ಗುರು ಆದಿಶಂಕರ ಭಗವತ್ಪಾದರು ಈ ದಿವ್ಯ ಕ್ಷೇತ್ರದಲ್ಲಿ ಸ್ವತಃ ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶ್ರೀ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಈ ಧರ್ಮಪೀಠದ ಪ್ರಥಮ ಪೀಠಾಧಿಪತಿಗಳಾದ ಶ್ರೀಕೃಷ್ಣ ಯೋಗೀಂದ್ರರಿಗೆ ಮಂತ್ರದೀಕ್ಷೆಯನ್ನು ನೀಡಿ ಗುರು ಪರಂಪರೆಯನ್ನು ಆರಂಭಿಸುವ ಮೂಲಕ ಈ ದಿವ್ಯ ಕ್ಷೇತ್ರವನ್ನು ಜ್ಞಾನ ಭೂಮಿಯನ್ನಾಗಿಸಿದ್ದಾರೆ. ಆದಿಶಂಕರರು ಸ್ವತಃ ಪ್ರತಿಷ್ಠಾಪಿಸಿರುವ ಶಾರದಾ ಪರಮೇಶ್ವರಿ ದೇವಾಲಯದ ಹೊರಭಾಗದ ಪ್ರಕಾರದಲ್ಲಿ ಲಲಿತಾ ಸಹಸ್ರನಾಮದ ದ್ರಷ್ಟಾರರು, ಸಮಸ್ತ ವಾಕ್ ದೋಷಗಳನ್ನು ಹೋಗಲಾಡಿಸುವವರು, ಸಮಸ್ತ ವಾಕ್ ಸಿದ್ಧಿಗಳನ್ನು ಕರುಣಿಸುವವರೂ ಆದ ವಶಿನ್ಯಾದಿ ವಾಗ್ದೇವತೆಯರು ಭಕ್ತಸ್ತೋಮಕ್ಕೆ ವಿದ್ಯೆ, ಬುದ್ಧಿ, ಸಿದ್ಧಿ, ಶುದ್ಧಿಯನ್ನು ಅನುಗ್ರಹಿಸಲು ಯಂತ್ರ ಸಮೇತರಾಗಿ ನೆಲೆಸಿರುವುದು ಈ ದಿವ್ಯ ಕ್ಷೇತ್ರದ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ. ಭಕ್ತಾದಿಗಳಲ್ಲಿ
ಭಗವತ್ ಭಕ್ತಿಯನ್ನು ಹೃದಯದಲ್ಲಿ ಬಿತ್ತುವ ಭಕ್ತಾಂಜನೇಯ ಸ್ವಾಮಿಯ ದಿವ್ಯ ಮಹಾಮೂರ್ತಿ, ಭಕ್ತರ ಸಕಲ ಕಾಮನೆಗಳನ್ನು ಈಡೇರಿಸುವ ವಿಮಾನ ಗೋಪುರಕ್ಕೆ ಅಭಿಮುಖವಾಗಿರುವ ಕಾಮಧೇನುವಿನ ಸುಂದರ ಮೂರ್ತಿ ಇಲ್ಲಿಯ ಮತ್ತೊಂದು ಆಕರ್ಷಣೆ. ಹೀಗೆ ಪರಮ ಪವಿತ್ರ ಸಿದ್ಧ ಸ್ಥಳವಾಗಿರುವ ದಿವ್ಯಕ್ಷೇತ್ರ ಹರಿಹರಪುರವು ದಕ್ಷಹರ ಸೋಮೇಶ್ವರ ಸ್ವಾಮಿಯಿಂದ ಯಾಗಭೂಮಿಯಾಗಿ, ಅಗಸ್ತ್ಯ ಕರಾರ್ಚಿತ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನದಿಂದ ತಪೋಭೂಮಿಯಾಗಿ, ಶಾರದಾನುಗ್ರಹ ಸಂಪನ್ನ ಆದಿಶಂಕರಾಚಾರ್ಯರ ಶ್ರೀಚಕ್ರೋದ್ಧರಣದಿಂದ ಜ್ಞಾನಭೂಮಿಯಾಗಿ ಸಾವಿರಾರು ವರ್ಷಗಳ ಭವ್ಯವಾದ ಇತಿಹಾಸ ಮತ್ತು ಶ್ರೇಷ್ಠವಾದ ಗುರುಪರಂಪರೆಯನ್ನು ಹೊಂದಿದೆ. ಸಂದರ್ಶನ ಮಾತ್ರದಿಂದಲೇ ಪಾಪಕ್ಷಯವಾಗುವ, ಶ್ರದ್ಧಾಭಕ್ತಿಯಿಂದ ಪೂಜಿಸಿದವರ ಸಕಲ ಮನೋರಥ ಸಿದ್ಧಿಯಾಗುವ, ನಿತ್ಯ ಉಪಾಸನೆಯಿಂದ ಭವಬಂಧನವನ್ನು ದೂರಾಗಿಸುವ ಮಹಾಮಹಿಮಾನ್ವಿತವೂ ಪರಮ ಪಾವನವೂ ಅಮೋಘ ಅದ್ವಿತೀಯವೂ ಆದ ದಿವ್ಯಕ್ಷೇತ್ರ ಹರಿಹರಪುರವು ಸಕಲ ಸಿದ್ಧಿಗಳನ್ನು ಕರುಣಿಸುವ ಸಿದ್ಧಭೂಮಿಯಾಗಿ, ಕಲ್ಯಾಣಾರ್ಥವಾಗಿ ನಡೆಸುವ ಯಾಗ ಹೋಮಗಳ ಪೂರ್ಣ ಫಲವನ್ನು ಕಲ್ಪಿಸುವ ಯಾಗಭೂಮಿಯಾಗಿದೆ. ಸಾಧನೆಯ ಮಾರ್ಗದಲ್ಲಿ ಬರುವ ತೊಡಕುಗಳನ್ನು ನಿವಾರಿಸುವ ತಪೋಭೂಮಿಯಾಗಿದೆ. ತಮವ ಕಳೆದು ಬದುಕನ್ನು ಜ್ಞಾನದ ಅರಿವಿನಿಂದ ಬೆಳಗಿಸುವ ಜ್ಞಾನ ಭೂಮಿಯಾಗಿದೆ. ಬನ್ನಿ, ಹರಿಹರಪುರ ಕ್ಷೇತ್ರದ ದರ್ಶನ ಹೊಂದಿ